ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇವತ್ತು ನಾವು ಚೆಕ್ ಮಾಡಿಕೊಂಡಾಗ 2000 ಕಿಲೋಗ್ರಾಮ್ ತೂಕದ ಒಂದು ಮಿಸೈಲನ್ನು ಇರಾನ್ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಪ್ರಯೋಗ ಮಾಡಿದೆ. ಅದರ ಮೇಲೆ ಈ ಎಪ್ಸ್ಟೀನ್ ಫೈಲ್ಸ್ ವಿಚಾರದಲ್ಲಿ ಯಾರು ಸಂತ್ರಸ್ತರಾಗಿದ್ದರೋ ಅವರ ಪರವಾಗಿ ಅವರನ್ನು ಈ ಸ್ಥಿತಿಗೆ ತಂದಂಥವರ ವಿರುದ್ಧವಾಗಿ ನಾವು ಇದನ್ನು ಹಾರಿಬಿಡ್ತಾ ಇದ್ದೀವಿ ಅಂತ ಬಂದಾಗ ಒಂಥರ ಇದು ಇನ್ಫಾರ್ಮೇಷನ್ ವಾರ್ಫೇರ್ ಥರ ಕೂಡ ಕಾಣಿಸ್ತಾ ಇದೆ. ಒಂದು ಯುದ್ಧ ಅಂದರೆ ಬರೀ ಅದರಲ್ಲಿ ಮದ್ದುಗುಂಡೆ ಇರಲ್ಲ, ಅದರಲ್ಲಿ ಇನ್ಫಾರ್ಮೇಷನ್ ವಾರ್ಫೇರ್ ಅಂತ ಬಂದಾಗ ಸೈಕಲಾಜಿಕಲ್ ಆಗಿ ಕೂಡ ವಾರ್ ಮಾಡಬೇಕಾಗತ್ತೆ. ಅಂದರೆ ಇಂಥ ಸಂದರ್ಭಗಳಲ್ಲಿ ನೋಡಿದ್ರಾ, ಎಪ್ಸ್ಟೀನ್ ಫೈಲ್ಸಿಂದ ಎಷ್ಟೊಂದು ಮಕ್ಕಳು ತೊಂದರೆಗೊಳಗಾಗಿದ್ದರು, ಎಷ್ಟೊಂದು ಜನ ಉಳ್ಳವರು ಹದಿಹರೆಯದ ಬಾಲಕಿಯರ ಮೇಲೆ ದೌರ್ಜನ್ಯ ಮಾಡಿದರು, ಲೈಂಗಿಕ ಶೋಷಣೆ ಮಾಡಿದರು. ಇಂಥವರನ್ನು ಯಾರನ್ನೂ ನಾವು ಬಿಡಲ್ಲ ಎನ್ನೋ ಸಂದೇಶವನ್ನು ಇರಾನ್ ಕೊಡ್ತಾ ಇದೆಯಾ ಇಲ್ಲಿ ಅಂತ ಒಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಯುದ್ಧದಲ್ಲಿ ಒಂದು ಮೇಲುಗೈ ಥರ ಅದು ಕಾಣಿಸುತ್ತಾ ಅಂಥೇಳಿ ಆ ಒಂದು ವಿಚಾರದಲ್ಲೂ ಕೂಡ ಯೋಚನೆ ಮಾಡಲಾಗ್ತಾ ಇದೆ. ಬಟ್ ಒಂದು ವಾರ ಅಂದರೆ ಇಷ್ಟೇನಾ? ಇದರ ಆಚೆಗೆ ಅಂತ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗಲೂ ಕೂಡ ಬೇಕಾದಷ್ಟು ಪಾಯಿಂಟ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಇದೀಗ ವೆಂಕಟೇಶ್ ಅಯ್ಯರ್ ಅವರಿದ್ದಾರೆ, ಡಿಫೆನ್ಸ್ನ ಮಾಜಿ ಕಂಟ್ರೋಲರ್ ಅವರು. ವೆಂಕಟೇಶ್ ಅಯ್ಯರ್ ಅವರು ಮಾತಾಡ್ತೀನಿ ಅವ್ರನ್ನ. ವೆಂಕಟೇಶ್ ಅಯ್ಯರ್ ಅವರೇ ನಮಸ್ಕಾರ. ನಮಸ್ಕಾರ, ತಮಗೂ ನಮಸ್ಕಾರ. ಓಕೆ ಸರ್, ನನಗೆ ಈ ವಾರ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಒಂದು ಕಡೆ ನಾವು ಮಾತಾಡಿದಾಗ ಇಸ್ರೇಲ್, ಅಮೆರಿಕಾ, ಇದರ ಮೇಲೆ ಇರಾನ್ ಕ್ಷಿಪಣಿಗಳ ಸಂಗ್ರಹ ಜೋರಾಗಿ ಇಟ್ಕೊಂಡಿದೆ, ಟೆಲ್ ಅವೀವ್ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಮೆರಿಕದ ಬೇರೆ ಬೇರೆ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ, ಅಕ್ಕಪಕ್ಕದ ದೇಶಗಳಲ್ಲಿ ಎಲ್ಲೆಲ್ಲ ಅಮೆರಿಕ ಸೇನೆದು ಅದನ್ನು ಬಿಡ್ತಾ ಇಲ್ಲ ಅಂತ ಒಂದು ಮಾಹಿತಿ ಇದೆ. ಇದರ ಆಚೆಗೆ ಇಸ್ರೇಲ್, ಅಮೆರಿಕಾ ಈ ಥರ ಒಂದು ವಾರ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇರಾನ್ ಒಂದನ್ನು ಇಬ್ಬರು ಹೊಡೆಯೋಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ ಅಂತ ಒಂದು ಪ್ರಶ್ನೆ ಬರಲ್ವ ಸರ್ ಇಲ್ಲಿ? ಇರಾನು ಬಾರಿ ಪವರ್ಫುಲ್ ದೇಶ ಸರ್. ಓಕೆ, ಇದ್ರೊಳಗೆ ಗಲ್ಫ್ ಕಂಟ್ರೀಸ್ ಒಳಗೆ ಬಾರಿ ಇದು, ಯಾಕಂದ್ರೆ ಅವನು ಇವರಿದ್ದಾರೆ, ಕೊಮೈನಿ ಇಸ್ ಒನ್ ಆಫ್ ದ ರೂರರ್. ಅವನು ಹಿಟ್ಲರ್ ಇದ್ದಂಗೆ ದೊಡ್ಡ ರೂರರ್. ಅವನು ಕೈ ಬೆರಳೊಳಗೆ ಅವ್ರನ್ನೆಲ್ಲ ಸುಮಾರು 20 ವರ್ಷ ರಾಜಭಾರ ಮಾಡಿದವನು ಆ ವ್ಯಕ್ತಿ. ನಮ್ಮ ಮುಂದೆನೆ ಅವರೆಲ್ಲ ಇದಾಗಿದ್ದು ಕೊಮೈನಿ ಸರ್. ಅದಕ್ಕೆ ಅವರು ಏನ್ ಮಾಡ ಅನೇಕ ವರ್ಷಗಳಿಂದ ಸುಮ್ಮನೆ ಶಾಂತಿಯಾಗಿರೋ ತರ ಇದ್ಕೊಂಡು ಆಲ್ ದ ವೆಪನ್ಸ್ ಡೆವಲಪ್ಡ್. ಅವ್ರಿಗೆ ಏರ್ಕ್ರಾಫ್ಟ್ಸ್ ಇಲ್ಲ ಅವ್ರ ಹತ್ರ, ಅವ್ರೊಬ್ಬರೇ ಇಲ್ಲ, ಆಲ್ಮೋಸ್ಟ್ ಆಲ್ ಗಲ್ಫ್ ಕಂಟ್ರೀಸ್ ಅವ್ರ ಹತ್ರ ಏರ್ಕ್ರಾಫ್ಟ್ ಇಲ್ಲ, ಬಿಟ್ಟು ಬೇರೆ ತರ ಐತೆ. ಆದ್ರೆ ಇವರು ಬ್ಯಾಲಿಸ್ಟಿಕ್ ಗೈಡೆಡ್ ಮಿಸೈಲ್ಸ್ ಆಮೇಲೆ ಇದು ಡ್ರೋನ್ಗಳನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಬಿಕಾಸ್ ದೇ ಗಾಟ್ ಫ್ರಮ್ ದ ರಷ್ಯಾ, ಏನೋ ಬ್ಯಾಲಿಸ್ಟಿಕ್ ಗೈಡ್ ಮಿಸೈಲ್ಸ್ ರಷ್ಯಾ ಅಂತ ತಗೊಂಡ್ಬಂದು ಅವರು ಒಂದು ಡಿಆರ್ಡಿಗಳ ಮುಖಾಂತರ ಎಕ್ಸ್ಚೇಂಜ್ ಸೈಂಟಿಫಿಕ್ ಇದು ಮಾಡಿ ಅದನ್ನ ಒಂದು ಲಕ್ಷಾಂತರ ಅವರು ಅಂದ್ರೆ ಈ ಅರಬ್ ದೇಶಗಳು ಈ ತರ ಇದ್ದೆ ಅವರು ವೆಪನ್ಸ್ ನ ಆಚೆಗಡೆ ಇಡೋದಿಲ್ಲ. ದೊಡ್ಡ ದೊಡ್ಡ ಸುರುಳುಗಳು 1 ಕಿಲೋಮೀಟರ್ ಅದಕ್ಕೆ ಸುಮಾರು 200 ಅಡಿ ಕೆಳಗಡೆ ಮಾಡಿರ್ತಾರೆ. ಅವರು ಅದನ್ನೆಲ್ಲ ಸೇಫ್ ಜಾಗದಲ್ಲಿ ಇಟ್ಕೊಂಡಿರ್ತಾರೆ. ಕೈ ಬಂದಾಗ ಅದನ್ನ ಯೂಸ್ ಮಾಡ್ಕೊಂತಾರೆ. ಅಂದ್ರೆ ಬಾಯಿ ಪ್ರಚಂಡ್ರವರು ಅವ್ರೇನು ಅಷ್ಟು ಸುಲಭವಾಗಿ ಅವರು ಅಮಾಯಕರು ಅಂತ ನಾವು ಹೇಳೋಕೆ ಆಗೋದಿಲ್ಲ. ಶ್ರೀಮಂತ ರಾಷ್ಟ್ರಗಳು ಅವೆಲ್ಲ ಅವ್ರಿಗೆ ವರದಾನ ಏನಂದ್ರೆ ಸರ್, ತೈಲ, ಪೆಟ್ರೋಲು, ಡೀಸೆಲ್ ಇವೆಲ್ಲ ಅವ್ರಿಗೆ ವರದಾನ. ಅವ್ರು ಇಲ್ಲಿ ಕೂತಿ ಜಾಗದೊಳಗೆ ಬೇಕಾದ ದುಡ್ಡು ಬರ್ತದೆ. ಯಾವ ತರ ಇದಿಲ್ಲ. ಇವಾಗ ಕತ್ತಾರ್ ಆಗ್ಲಿ, ಸೌದಿ ಅರೇಬಿಯಾ ಆಗ್ಲಿ, ಆಮೇಲೆ ಇರಾನು, ಇರಾಕು ಇವೆಲ್ಲ ಮರುಭೂಮಿ ಪ್ರದೇಶ. ಆದ್ರೂ ಜಗತ್ ಅದರೊಳಗೆ ನೋಡಿ ಇದು ಕೂಡ ತೆಗೆದು ಅದರಿಂದ ಪೆಟ್ರೋಲ್ ಇದೆಲ್ಲ ಮಾಡಿ ವಿಶ್ವಕ್ಕೆ ಇದ್ ಮಾಡ್ತಾ ಇದ್ದಾರೆ. ಅವರು ಬಾರಿ ಶ್ರೀಮಂತರು, ಅವ್ರಿಗೆ ಏನು ಸಮಸ್ಯೆ ಇಲ್ಲ. ಆದ್ರೂ ಇರಾನ್ ಒನ್ ಆಫ್ ದ ವೆರಿ ಬಾರಿ ಇದು ಶಸ್ತ್ರಸಕಸ್ತ ಇದಿರೋದು. ಅವರು ಏನು ಬಳಸ್ತಿಲ್ಲ, ಆದ್ರೆ ಒಳ್ಳೆ ಮಿಸೈಲ್ಸ್, ರಾಕೆಟ್ಗಳು, ಆಮೇಲೆ ಇದು ಈ ಡ್ರೋನ್ಗಳು ಇವೆಲ್ಲ ಡೆವಲಪ್ ಮಾಡಿದ್ದಾರೆ. ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ, ಅದು ಅವ್ರಿಗೆ ಭಾರಿ ದೊಡ್ಡ ಬಲ. ಅವರು ನೋಡಿ ಇವಾಗ ಮೊನ್ನೆ ಅಮೆರಿಕ ಮತ್ತು ಇಸ್ರೇಲ್ ಇಬ್ರು ಸೇರಿ ಒಮ್ಮೈನೆ ಎಂಟೈರ್ ಫ್ಯಾಮಿಲಿನೇ ನಾಶ ಮಾಡ್ಬಿಟ್ರು ಬಾಂಬ್ ಹಾಕಿ. ಮಗನ 2ನೇ ಮಗನ್ನ ಇವಾಗ ಅವರು ಉತ್ತರಾಧಿಕಾರಿ ಮಾಡ್ಕೊಂಡಿದ್ದಾರೆ. ನೋಡಿ ಅವ್ರೆಲ್ಲ ನಾಶ ಆದ್ಮೇಲೆ ಅವ್ರ ಮನಸ್ಥಿತಿ ಹೆಂಗಿರ್ಬೇಕು ಹೇಳ್ರಿ? ಮನಸ್ಥಿತಿ ಹೆಂಗಿರ್ಬೇಕು ಅವ್ರಿಗೆ? ಪಾಪ ತಂದೆ ಕಳ್ಕೊಂಡ್ರು, ತಾಯಿ ಕಳ್ಕೊಂಡ್ರು ಅಂತಂದ್ರು ಎಲ್ಲಾರನು ಕಳ್ಕೊಂಡ್ರು ಅವರು. ಕಳ್ಕೊಂಡ್ಮೇಲೆ ಅದಕ್ಕೆ ಮೊನ್ನೆ ಅವನು ಕೂಡ ಡಿಕ್ಲೇರ್ ಮಾಡ್ದ, ಯಾವ ಕಾರಣಕ್ಕೂ ನಮ್ಮ ಪ್ರಜೆಗಳು ನಾವು ಸರೆಂಡರ್ ಆಗೋದಿಲ್ಲ, ಡೂ ಆರ್ ಡೈ, ನಾವು ಕೊನೆ ಗಂಟೆ ನಾವು ಯುದ್ಧ ಮಾಡೇ ಮಾಡ್ತೀವಿ ಅಂತ ಒಂದು ಕಡೆ
Okay. ಇವ್ರು ಒಂದ್ ಕಡೆ ನಾವು ಬಿಡಲ್ಲ ಅಂತ ಇಬ್ರು ಅಮ್ಮ ತಾಯಿ ತಂದೆ ಜಗದವರಿಗೆ ಕೂಸ್ ಬರುವಾಯ್ತು ನಂಗೆ ಓಕೆ ಇವ್ರ ಜಗದವರಿಗೆ ಇಡೀ ವಿಶ್ವ ಅನೇಕ ದೇಶಗಳ ಗತಿ ಏನ್ ಸರ್ ಹೇಳಿ ನೀವೇ ಫೈನ್ ಸರ್ ಫೈನ್ ಈ ತರ ಫೈನ್ ಫೈನ್ ಹಿಂದೆ ಎರಡು ಮಹಾಯುದ್ಧಗಳನ್ನ ಗಮನಿಸಿದಾಗ ನಾವು ದುಷ್ಪರಿಣಾಮಗಳು ಹೆಚ್ಚಾಗಿ ನೋಡಿದ್ವಿ. ವಿಶೇಷವಾಗಿ ಈ ಅಮೆರಿಕದವರು ಹ್ಮ್ ನಾಗಸಾಕಿ ಇರೋ ಸಮಯದಲ್ಲಿ ಬಾಂಬ್ ಹಾಕಿದ್ರು. ಹ್ಮ್ ಭಾರಿ ವಿನಾಶಕಾರಿ ಬಾಂಬು. ಓಕೆ ಅದು ಹಾಕಿದ ಮೇಲೆ ಅಲ್ಲಿ 20 ವರ್ಷಗಳ ಕಾಲ ಓಕೆ ಭೂಮಿ ನೀರು ವಿಷ, ಗಾಳಿ ವಿಷ, ಯಾವ ತರ ಡೆವಲಪ್ಮೆಂಟ್ ಅವ್ರು ಮಾಡೋಕ್ಕಾಗಲಿಲ್ಲ ಜಪಾನೀಸ್. ಫೈನ್ ಸರ್ ಫೈನ್ ಸರ್ ಫೈನ್ ಲಕ್ಷಾರು ಜನ ಸತ್ತರು. ತೊಂದರೆಗೊಳಗಾದ್ರು ಅಂತ ಹೇಳಿ ಥ್ಯಾಂಕ್ ಯು ವೆಂಕಟೇಶ್ ಅಯ್ಯರ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುದರ್ಶನ್ ಸರ್ನ ಮತ್ತೆ ಮಾತಾಡಿಸ್ತೀನಿ ಇಲ್ಲಿ. ಸುದರ್ಶನ್ ಸರ್, ಇವತ್ತು ನಾನು ಇರಾನ್ನ ಪಾರ್ಲಿಮೆಂಟ್ ಸ್ಪೀಕರ್ ಮಾತನ್ನು ಹಾಗೆ ಗಮನಿಸ್ತಾ ಇದ್ದೆ ನಾನು. ಅವರು ಮೊಹಮ್ಮದ್ ಬಖೇರ್ ಗಾಲಿಬಾಫ್ ಅಂತ ಹೇಳಿ ಅವರ ಹೆಸರು. ಅವ್ರು ಹೇಳ್ತಿದ್ರು, ಯಾವುದೇ ಕಾರಣಕ್ಕೂ ನನಗೆ ಸೀಸ್ ಫೈರ್ ಬೇಡ, ಇಡೀ ಇರಾನ್ಗೆ ನಮಗೆ ಸೀಸ್ ಫೈರ್ನ ಅವಶ್ಯಕತೆ ಇಲ್ಲ ಅಥವಾ ಕದನ ವಿರಾಮದ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ. ಯುದ್ಧೋನ್ಮಾದಿ ಅಮೆರಿಕ ಮತ್ತು ಇಸ್ರೇಲ್ ಇದೆಯಲ್ಲ, ಇವರು ಈ ಬಾರಿ ನಾವು ಪಾಠ ಕಲಿಸದೆ, ಅವರ ಮುಖದ ಮೇಲೆ ನಾವು ಗುದ್ದದೆ, ಪಂಚ್ ಕೊಡದೆ ನಾವಂತೂ ಸುಮ್ಮನೆ ಬಿಡಲ್ಲ ಅವ್ರನ್ನ. ಏನು ಪ್ರತಿ ಬಾರಿ ಇದೇ ಕೆಲಸನ ಇವರು, ಯುದ್ಧ ಶುರು ಮಾಡೋದು, ಚೌಕಾಸಿ ಮಾಡೋದು, ಆನಂತರ ಕದನ ವಿರಾಮ ಮಾಡೋದು, ಆನಂತರ ಮತ್ತೆ ಯುದ್ಧ ಶುರು ಮಾಡೋದು, ಇದೇ ಕೆಲಸನ ಇವ್ರದ್ದು. ಈ ಬಾರಿ ಈ ಒಂದು ಸೈಕಲ್ ಇದೆಯಲ್ಲ, ಈ ಸೈಕಲ್ನ ನಾವು ಎಂಡ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಮೊಹಮ್ಮದ್ ಬಖೇರ್ ಒಂದು ಕಡೆ ಮಾತಾಡ್ತಾ ಇದ್ರು ಸರ್. ಹೇಗೆ ಇದು ಈ ಒಂದು ವಿಚಾರ ಸುದರ್ಶನ್ ಸರ್, ಇಷ್ಟು ಮಾತು ಎರಡು ಈಗ ಅಮೆರಿಕ ಇಸ್ರೇಲ್ ಜೊತೆಯಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಡುಗಿ ಹೋಗಿ ಹೆದರಿ ಪುಕ್ಕಲರಾಗುವಂಥ ದೇಶಗಳ ಬಗ್ಗೆ ನಾವು ಕೇಳಿರಬೇಕಾದ್ರೆ ಒಬ್ಬ ಪಾರ್ಲಿಮೆಂಟ್ ಸ್ಪೀಕರ್ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಿರೋದು ಬರೀ ಒಣಮಾತುಗಳಾಯಿತು ಅಥವಾ ನಿಜವಾಗ್ಲೂ ಇರಾನ್ಗೆ ಕೆಪಾಸಿಟಿ ಇದೆಯಾ ಅಂತ? ಈಗ ನೋಡಿ, ಅಮೆರಿಕ ಮತ್ತು ಇಸ್ರೇಲ್ನ ಕೆಲವು ತಪ್ಪು ಗ್ರಹಿಕೆಗಳಿದ್ದು ಯುದ್ಧ ಶುರುವಾಗಕ್ಕಿಂತ ಮುಂಚೆ. ಒಂದು, ಅಮೆರಿಕದ ಸೈನ್ಯ ವ್ಯವಸ್ಥೆ ಒಂದು ಕನ್ವೆನ್ಷನಲ್ ಸೈನ್ಯ ವ್ಯವಸ್ಥೆ, ಆರ್ಮಿ, ನೇವಿ, ಏರ್ಫೋರ್ಸ್ ಅಂತೇಳಿ. ಆದ್ರೆ ಇರಾನ್ದು 2 ಭಾಗ ಇದಾವೆ. ಒಂದು IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಂತ. ಅದರ ಉದ್ದೇಶ ಏನೆಂದ್ರೆ ಓನ್ಲಿ ಟು ಗಾರ್ಡ್ ದಿ ಶಿಯಾ ಇಸ್ಲಾಮಿಕ್ ರೆವಲ್ಯೂಷನ್. ಓಕೆ, ಅದ್ರ ಖಮೈನಿ ಸುತ್ತಲೂ ಇದ್ದಿದ್ದು ಅದೇ ಒಂದು. ಆಮೇಲೆ ಅದು ಬಹಳ ಹಾರ್ಡ್ ಕೋರ್ ಸೈನ್ಯ ಪಡೆ ಅಂತಾನೂ ಹೇಳ್ಬೇಕು. ಅದರಲ್ಲೂ ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲ ಇದಾವೆ. ಆ ಒಂದು ಕಾನ್ಫಿಡೆನ್ಸ್ ಇದೆ ಆ ಸ್ಪೀಕರ್ ಏನು ಮಾತಾಡಿದ್ರಲ್ಲ, ಈ ಒಂದು ಕಾನ್ಫಿಡೆನ್ಸ್. ಇನ್ನೊಂದು ಸ್ಟ್ಯಾಂಡರ್ಡ್ ನ್ಯಾಷನಲ್ ಆರ್ಮ್ ಫೋರ್ಸಸ್, ಅದು ಗಡಿ ಕಾಯೋದು. ಈ IRGC ಇಸ್ ದೇರ್ ಈವನ್ ಇನ್ ಇರಾಕ್. ಸೊ ಅವರ ಉದ್ದೇಶನೇ ಬೇರೆ. ಇದನ್ನ ಅರ್ಥ ಮಾಡ್ಕೊಂಡ್ರೋ ಇಲ್ವೋ ಈಗ ಗೊತ್ತಾಗ್ತದೆ. ಇನ್ನೊಂದು,